Okay, friends, today's another program is that program 8 of part B. ಸೊ ಈ ಪ್ರೋಗ್ರಾಮ್ ಆಬ್ಜೆಕ್ಟಿವ್ ಏನಪ್ಪ ಅಂದರೆ ಎರಡು ಬ್ರ್ಯಾಂಚಸ್ ತಗೋಬೇಕು. ಸೊ ಆಫ್ ಕಂಪನಿ ಟೂ ಬ್ರಾಂಚ್ ಕಂಪನಿ ಆ್ಯಂಡ್ ವೇರ್ ಇಟ್ ಆ್ಯಸ್ ಟೂ ಅಂತಲ್ಲ, ಎಷ್ಟು ಬೇಕಾದ್ರೂ ಕೊಡಿ. ಅದರಲ್ಲಿ ಮ್ಯಾಕ್ಸಿಮಮ್ ಸೇಲ್ಸ್ ಇರ್ತಕ್ಕಂಥದ್ದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಅದನ್ನು ಸ್ಟ್ರಕ್ಚರಲ್ಲಿ ಒಂದೊಂದು ಬ್ರಾಂಚ್ ಆಫ್ ಆಫೀಸನ್ನು ತಗೊಳ್ತೀವಿ. ಅದರಲ್ಲಿ ಎಷ್ಟು ಸೇಲ್ಸ್ ಆಯಿತು ಅಂತ ತಗೊಳ್ತೀವಿ. ಆಮೇಲೆ ಅದರಲ್ಲಿ ಯಾವುದು ಮ್ಯಾಕ್ಸಿಮಮ್ ಇದೆ ಅಂತ ಫೈಂಡ್ ಔಟ್ ಮಾಡೋ ಕೆಲಸ. ಓಕೆ, ಸೊ ಅಷ್ಟೇ. ಪ್ರೀವಿಯಸ್ ಪ್ರೋಗ್ರಾಮಲ್ಲಿ ಮಾಡಿದಾಗೆ ಸ್ಟ್ರಕ್ಚರ್ ಇದೆ ಆ್ಯಂಡ್ ವಿ ಫೈಂಡ್ ಔಟ್ ವಿಚ್ ಈಸ್ ದ ಮ್ಯಾಕ್ಸಿಮಮ್ ಯಾವುದು ಅಂತ ಫೈಂಡ್ ಮಾಡೋದಷ್ಟೇ ಕೆಲಸ. ಓಕೆ, ರೈಟ್. ಈಗ ನಮಗೆ ಲಾಸ್ಟ್ ಪ್ರೋಗ್ರಾಮಲ್ಲಿ ಮಾಡಿದ ಹಾಗೆ ಇಲ್ಲಿ ಯಾವ ಆಬ್ಜೆಕ್ಟಿವ್ನ ಬರೆದಿದ್ದೀವಿ ಕಾಮೆಂಟ್ಸಲ್ಲಿ, ಆ್ಯಂಡ್ ವಿ ಹ್ಯಾವ್ 2 header files. Today we want the connew.h and a global declaration of the structure. company info ಅಂತ ಅಂದ್ಕೊಳ್ಳಿ. struct name is info and the two different data types ಯಾವಂದರೆ ಒಂದು char ಒಂದು int. b ನೇಮ್ ಅನ್ನೋದು ಬ್ರಾಂಚ್ ನೇಮ್ ಅಂತ ಅಂದ್ಕೊಳ್ಳಿ. ಅದಕ್ಕೆ 10 ಕ್ಯಾರೆಕ್ಟರ್ಸ್ ಮ್ಯಾಕ್ಸಿಮಮ್ ಕೊಡ್ಬೋದು ಅಂತ ಅರ್ಥ. ಸೊ ಅಂಡ್ ಇಂಟ್ ಸೇಲ್ಸ್ ನಂಬರ್ಸ್ನ, ಸೇಲ್ಸ್ ಎಷ್ಟಾಗಿದೆ ಅನ್ನೋದನ್ನು ಡಿಜಿಟಲಲ್ಲಿ ತೊಗೊಂಡಿದ್ದೀವಿ, ಇಂಟೀಜರ್ ವೇರಿಯಬಲ್ ತೊಗೊಂಡಿದ್ದೀವಿ. ದಟ್ ಈಸ್ ಗ್ಲೋಬಲ್ ಡಿಕ್ಲರೇಷನ್ ಆಫ್ ದ ಸ್ಟ್ರಕ್ಚರ್. ನಾವು ವಾಯ್ಡ್ ಮೇನ್ ಒಳಗೆ ಬನ್ನಿ. ಇದರಲ್ಲಿ ಫಸ್ಟ್ ಪಾರ್ಟ್ ಏನು, ಡಿಕ್ಲರೇಷನ್ಸ್ ಏನೇನಿದೆ ಮಾಡ್ಕೊಳ್ಳಿ. ಸೊ ವೇರ್ ವಿ ಡಿಕ್ಲೇರ್ ಸ್ಟ್ರಕ್ಟ್ ಕಮ್ ಇನ್ಫೋ. ಓಕೆ, ಇನ್ಫೋ ಕಾಮ್ ಅನ್ನೋದನ್ನ COM ಅನ್ನೋ ವೇರಿಯಬಲ್ಗೆ ಹಾಕಿದ್ದೀವಿ. ವೇರ್ ವಿ ಕ್ಯಾನ್ ಡಿಕ್ಲೇರ್ 10 ಕಂಪನೀಸ್ ಬ್ರಾಂಚಸ್. ಓಕೆ, ಆ್ಯಂಡ್ ಎ ಮ್ಯಾಕ್ಸ್. ವಾಟ್ ಈಸ್ ದ ಮ್ಯಾಕ್ಸ್? ಮ್ಯಾಕ್ಸ್ ಈಸ್ ಅನದರ್ ಕಂಪನಿ ನೇಮ್ ದಟ್ ವಿ ಕ್ಯಾನ್ ಡಿಕ್ಲೇರ್. ಓಕೆ, ಎರಡು ವೇರಿಯಬಲ್ ತೊಗೊಂಡಿದ್ದೀವಿ ವಿಚ್ ಈಸ್ ಓನ್ಲಿ ಎ ಸಿಂಗಲ್. ಓಕೆ, ರೈಟ್. ಈಗ ಡಿಕ್ಲೇರಿಂಗ್ ಸ್ಟ್ರಕ್ಚರ್ ಆಫ್ ಅರೇ ಆಯ್ತಲ್ವಾ. ಈಗ ನೆಕ್ಸ್ಟ್ ಅದರ್ ವೇರಿಯಬಲ್ಸ್ನ ಡಿಕ್ಲೇರ್ ಮಾಡ್ಕೊಳ್ಳಿ. ಕಾಮೆಂಟ್ ಲೈನ್ ಅದು. ಓಕೆ, n and I ಟು ಗೆಟ್ ದ ನಂಬರ್ ಆಫ್ ಬ್ರಾಂಚಸ್ n I ಲೂಪ್ಗೆ, ಆ್ಯಂಡ್ CLR ರೈಟ್. ಸೊ CLR ಇದೆ. ದಟ್ ಈಸ್ ಟು ಡಿಸ್ಪ್ಲೇ ಯುವರ್ ಓನ್ಲಿ ಪ್ರೋಗ್ರಾಮ್ ಆನ್ ದಿ ಸ್ಕ್ರೀನ್. ಸೊ ಕಮಿಂಗ್ ಟು ಔಟ್ಪುಟ್, ನಾವು ಎಂಟರ್ ದಿ ನಂಬರ್ ಆಫ್ ಬ್ರಾಂಚಸ್. ನೀ ಎಷ್ಟು ಬ್ರಾಂಚ್ ಕೊಡ್ಲಿಕ್ಕೆ ಇಷ್ಟಪಡ್ತೀಯ ಅಂತ ಕೊಡೋದು. ಸೊ 10 ಮ್ಯಾಕ್ಸಿಮಮ್ 10 ಕೊಡ್ಬೋದು. ಆವಾಗಲೇ ಹೇಳಿದಾಗ ಇಟ್ ಶುಡ್ ಬಿ 10, ನಾಟ್ ಮೋರ್ ದ್ಯಾನ್ 10 ಕೊಟ್ಟಿರೋದು ನಾವು ಇಲ್ಲಿ 10 ಕೊಟ್ಟಿರೋದ್ರಿಂದ ಸ್ಟ್ರಕ್ಚರೇ 10 ಕೊಡಬೇಕು, ಅದಕ್ಕಿಂತ ಜಾಸ್ತಿ ಕೊಡುವಾಗಿಲ್ಲ. ಓಕೆ, ಲೆಟ್ಸ್ ದೆನ್ ಎಷ್ಟು ತೊಗೊಂಡಿರೋ ಅನ್ನೋದಕ್ಕೆ ಲೂಪ್ ಹಾಕ್ಕೊಳ್ಳಿ. ದ ಲೂಪ್ ಈಸ್ ಗೋಯಿಂಗ್ ನೌ, ಆ್ಯಂಡ್ ಫ್ಲಶ್ ನೇಮ್ ಕೊಡೋದಕ್ಕೆ ವಿ ಯೂಸ್ ಇಟ್, ಆ್ಯಂಡ್ ಎಂಟರ್ ದಿ ನೇಮ್ ಕೇಳ್ತೀವಿ. com of I b name, branch name. ಓಕೆ, ತಗೊಳ್ತದೆ. ಯೂಸಿಂಗ್ ಡಾಟ್ ಆಪರೇಟ್ ವಿ ಆಕ್ಸೆಸ್ ಇಟ್, ಆ್ಯಂಡ್ ಗೆಟ್ ಎಸ್ ಫಂಕ್ಷನ್ ಯೂಸ್ ಮಾಡಿದ್ದೀವಿ ಟು ಟೇಕ್ ದ ಇನ್ಪುಟ್ ನೇಮ್, ಆ್ಯಂಡ್ ಆಸ್ಕ್ ಫಾರ್ ದಿ ಸೇಲ್ಸ್ ಯೂಸಿಂಗ್ printf ಅಂಡ್ scanf ಅಲ್ಲಿ ಸೇಲ್ಸ್ನ ಇಂಟೀಜರ್ ಆಗಿರೋದ್ರಿಂದ %d ಅಲ್ಲಿ $com I ಡಾಟ್ ಸೇಲ್ಸ್ಗೆ ಬರ್ತದೆ. ಸೊ ಇಂಟೀಜರ್ ಎರಡೇ ತೊಗೊಳ್ಬೇಕಾಗಿರೋದು, ಒಂದು ನೇಮು ಆ್ಯಂಡ್ ಎಷ್ಟು ಸೇಲ್ಸ್ ಆಗಿದೆ ಅಂತ. ಅದು ತೊಗೊಂಡಾದ್ಮೇಲೆ ಮ್ಯಾಕ್ಸ್ ಈಕ್ವಲ್ಸ್ ಕಮ್ ಆಫ್ 0. ಫಸ್ಟ್ನೇದೇ ಕಮ್ ಆಫ್ 0, ಫಸ್ಟ್ನೇ ವೇರಿಯಬಲ್ಲೇ ಮ್ಯಾಕ್ಸಿಮಮ್ಮು ಅಂತ ತೊಗೊಳೋದಕ್ಕೆ ಮ್ಯಾಕ್ಸ್ ಈಸ್ ನಾಟ್ ಸ್ಟ್ರಕ್ಚರ್ ಅರೇ, ಇಟ್ಸ್ ಎ ಸಿಂಪಲ್ ಸ್ಟ್ರಕ್ಚರ್. ಅದು ಎಲ್ಲಿ ಮಾಡಿದ್ದೀವಿ ನೋಡಿ, ವೆರಿ ಫಸ್ಟ್ ಆಫ್ ದಿ ವಾಯ್ಡ್ ಮೇನಲ್ಲಿ ಮಾಡಿದ್ವಲ್ಲ. ಕಾಮ್ನ 10 ಸ್ಟ್ರಕ್ಚರ್ ಅರೇ ಮಾಡಿದ್ವಿ, ಮ್ಯಾಕ್ಸ್ನ ಸಿಂಪಲ್ ಮಾಡಿದ್ವಿ. ಸೊ ದಟ್ ಮ್ಯಾಕ್ಸ್ ಈಸ್ ಟೇಕನ್ ಆ್ಯಸ್ ಎ ಫಸ್ಟ್, ಅದೇ ಮ್ಯಾಕ್ಸಿಮಮ್ ಅಂತ ಒಂದು ಅಂದ್ಕೊಳ್ಳೋ ಹಾಗೆ ತೊಗೊಂಡ್ವಿ. ಈಗ ಲೂಪಲ್ಲಿ ಚೆಕ್ ಮಾಡೋಣ ಯಾವುದ್ರ ಸೇಲ್ಸ್ ಜಾಸ್ತಿ ಇದೆ ಅಂತ. ಸೊ ಯಾವುದ್ರ ಸೇಲ್ಸ್ ಜಾಸ್ತಿ ಇದೆಯೋ ಮತ್ತೆ ಮ್ಯಾಕ್ಸ್ಗೆ ರಿಪ್ಲೇಸ್ ಆಗುತ್ತೆ ಅಷ್ಟೇ. ಸೊ ಮ್ಯಾಕ್ಸ್ ಫಾರ್ $5. ಓಕೆ, ಅದು ರಿಪ್ಲೇಸ್ ಆಗ್ತದೆ ಯೂಸಿಂಗ್ ದಿಸ್ ಲೂಪ್ ಅಷ್ಟೇ ಕೆಲಸ. ಸೊ 1 ಸ್ಟಾರ್ಟ್ ಮಾಡಿ, 0 ತೊಗೊಂಡಿದ್ದ 1 ಸ್ಟಾರ್ಟ್ ಮಾಡಿದ್ವಿ ಲೂಪು.
ಐ ಈಕ್ವಲ್ಸ್ 1, ಐ ಲೆಸ್ ದೆನ್ ಎನ್, ಐ ಪ್ಲಸ್ ಪ್ಲಸ್. ಓಕೆ, ಯಾಕೆ ಅಂದರೆ 0 ಮ್ಯಾಕ್ಸಿಮಮ್ ಆಗಿರೋದ್ರಿಂದ. ಓಕೆ, ರೈಟ್. ಉಳಿದಿದ್ದಕ್ಕೆ ಜೊತೆ ಕಂಪೇರ್ ಮಾಡ್ತಾ ಹೋಗ್ತೀವಿ ಸೇಲ್ಸ್ನ. ಸೇಲ್ಸಲ್ಲಿ ಯಾವುದು ಜಾಸ್ತಿ ಬರ್ತದೋ ಅದು ಮ್ಯಾಕ್ಸ್ಗಿಂತ ಜಾಸ್ತಿ ಇದ್ದರೆ ಅದನ್ನು ರಿಪ್ಲೇಸ್ ಮಾಡ್ತೀವಿ ಮ್ಯಾಕ್ಸ್ ಈಕ್ವಲ್ಸ್ ಅಂತ, ಕಾಮ 5. ಯಾವ ನಂಬರ್ ಸೇಲ್, ಓಕೆ, ಯಾವ ನಂಬರ್ ಸೇಲ್ಸ್ದು ಜಾಸ್ತಿ ಇದೆಯೋ ಅದು ಅಷ್ಟು ಮಾಡೋದಕ್ಕೆ ಮಾತ್ರ ಈ ಲೂಪ್ ಯೂಸ್ ಮಾಡ್ತೀವಿ. ದಟ್ ಈಸ್ ಫಾರ್ ದಿ ಸೆಕೆಂಡ್ ಲೂಪ್. ಫಸ್ಟ್ ಲೂಪ್ ಈಸ್ ಫಾರ್ ಟೇಕಿಂಗ್ ದಿ ಇನ್ಪುಟ್, ನೆಕ್ಸ್ಟ್ ಲೂಪ್ ಈಸ್ ಫಾರ್ ಟೇಕಿಂಗ್ ವ್ಯಾಲ್ಯೂಸ್ ಟು ರಿಪ್ಲೇಸಿಂಗ್ ದಿ ಮ್ಯಾಕ್ಸಿಮಮ್. ಆ ಮ್ಯಾಕ್ಸ್ಗೆ ಯಾವ್ದು ಮ್ಯಾಕ್ಸಿಮಮ್ ಇದೆಯೋ ಅದನ್ನು ಮಾತ್ರ ರಿಪ್ಲೇಸ್ ಆಗುತ್ತೆ. ಫೈನಲಿ ವಿ ಪ್ರಿಂಟ್ ಆಲ್ ದಿ ಬ್ರಾಂಚ್ ಸೇಲ್ಸ್ ಎಲ್ಲ ಪ್ರಿಂಟ್ ಮಾಡಿಬಿಟ್ಟು ಆಮೇಲೆ ಮ್ಯಾಕ್ಸಿಮಮ್ ಇರೋದನ್ನ ಪ್ರಿಂಟ್ ಮಾಡ್ತೀವಿ. ಓಕೆ, ಸೊ ದಟ್ಸ್ ವೈ ದ ಥರ್ಡ್ ಲೂಪ್ ಈಸ್ ಇದು ಪ್ರಿಂಟ್ ಮಾಡ್ತಾ ಹೋಗ್ತದೆ ಬ್ರಾಂಚ್ ನೇಮ್ ಆ್ಯಂಡ್ ಸೇಲ್ಸ್ ಎರಡನ್ನೂ ಒಂದೇ ಲೈನಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತದೆ. ಫೈನಲಿ ಯು ಪ್ರಿಂಟ್ ದ ಮ್ಯಾಕ್ಸಿಮಮ್ ಸೇಲ್ಸ್ ಈಸ್ ಫ್ರಮ್ ಮ್ಯಾಕ್ಸ್ ಡಾಟ್ ಬಿ ನೇಮ್ ಕೊಟ್ಬಿಟ್ಟು ಅದ್ರ ಸೇಲ್ಸ್ ಕೂಡ ಪ್ರಿಂಟ್ ಮಾಡ್ತೀವಿ ಅಷ್ಟೇ ಫೈನಲಿ. ಸೊ ಇದು 3 ಲೈನ್ಸು. ಮ್ಯಾಕ್ಸಿಮಮ್ ಇರೋ ಸೇಲ್ಸ್ನ ಯಾವುದು ಯಾವ ಬ್ರಾಂಚ್ ಆಫೀಸ್ದಲ್ಲಿ ಮ್ಯಾಕ್ಸಿಮಮ್ ಸೇಲ್ ಆಗಿದೆ ಅನ್ನೋದನ್ನು ಪ್ರಿಂಟ್ ಮಾಡೋದಕ್ಕೆ. ದೆನ್ get ch is to see the output and that's finish. ಸೊ ಇದು ಸಿಂಪಲ್ ಪ್ರೋಗ್ರಾಮು. ಅದನ್ನು ನಾನು ಈ ಕೋಡಲ್ಲಿ ಹಾಕಿದ್ದೀನಿ, ಕೋಡಿಂಗ್ ಸಿಯಲ್ಲಿ. ದ ಸೇಮ್ ಪ್ರೋಗ್ರಾಮ್ ಐ ಕಾಪಿಡ್ ಇಟ್ ಆ್ಯಂಡ್ ಪೇಸ್ಟೆಡ್ ಹಿಯರ್. ಐ ಜಸ್ಟ್ ರನ್ ದಿಸ್ ಪ್ರೋಗ್ರಾಮ್. ಓಕೆ, ಐ ಜಸ್ಟ್ ಗಿವ್ ನಂಬರ್ ಆಫ್ ಬ್ರಾಂಚ್ 3 ಕೊಡೋಣ. ಓಕೆ, ನೇಮ್ ಇದು ಫ್ಲಶ್ ಆಗೋದ್ರಿಂದ I think it is not, getters is not working properly, not until, okay, 54, enter another total sale 69, another sale 88. okay, 3 ಡಿಸ್ಪ್ಲೇ ಆಯಿತು. ಮತ್ತು ವಿಚ್ ಈಸ್ ದ ಮ್ಯಾಕ್ಸಿಮಮ್ 88 ಈಸ್ ಸೇಲ್ ಆಗಿರೋದೆ ಥರ್ಡ್ ಅಲ್ವಾ, ಆ ಬ್ರಾಂಚ್ ನೇಮು ಮತ್ತು ಟೋಟಲ್ಲು ಪ್ರಿಂಟ್ ಆಗ್ತದೆ. ಓಕೆ, ದಿಸ್ ಈಸ್ ಹೌ 3 ಲೂಪ್ಸ್ ಯೂಸ್ ಮಾಡಿದ್ದೀವಿ in the program. I just say enter. ಫಸ್ಟ್ ಲೂಪು ವ್ಯಾಲ್ಯೂನ ತಗೊಳ್ಳೋಕ್ಕೆ, ಸೆಕೆಂಡ್ ಲೂಪು ಟು ಸೆಟ್ ವಿಚ್ ಈಸ್ ದ ಮ್ಯಾಕ್ಸಿಮಮ್ ಅಷ್ಟೇ. ಥರ್ಡ್ ಒನ್ನು ಇದು ಸೆಕೆಂಡ್ ಲೂಪು ವಿಚ್ ಈಸ್ ದ ಮ್ಯಾಕ್ಸಿಮಮ್ ಸೇಲ್ಸ್ ಆಗಿರೋವಂಥದ್ದು ಸೆಟ್ ಮಾಡೋದಕ್ಕೆ, ಥರ್ಡ್ ಲೂಪು ಡಿಸ್ಪ್ಲೇ ಮಾಡೋದಕ್ಕೆ, ಆ್ಯಂಡ್ ಫೈನಲಿ ವಿ ಪ್ರಿಂಟ್ ಮ್ಯಾಕ್ಸಿಮಮ್ ಸೇಲ್ ಆಗಿರ್ತಕ್ಕಂಥ ಬ್ರಾಂಚ್ ನೇಮ್ ಆ್ಯಂಡ್ ಸೇಲ್ಸ್ನ ಪ್ರಿಂಟ್ ಮಾಡಿ. ದಟ್ಸ್ ಇಟ್. ಥ್ಯಾಂಕ್ ಯು.